ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡರೀಸ್ಗೆ ಮತ್ತೆ ಸ್ವಾಗತ. ನಮಸ್ಕಾರ. ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ರೂಪುಗೊಂಡು ಅನ್ನೋದನ್ನ ಪರಿಶೋಧಿಸೋ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ. ಹೌದು, ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ. ನಾವು ಈಗ ಭಾರತದ ಏಕೀಕರಣದ ಅಂದ್ರೆ ಸಂಸ್ಥಾನಗಳ ವಿಲೀನದ ಕಥೆಗಳನ್ನ ನೋಡ್ತಾ ಇದ್ದೀವಿ. ಇದೊಂದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ? ಹೌದು, ನಿಜಕ್ಕೂ. ಇದರ ಪರಿಣಾಮವಾಗಿ ಹೊಸ ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಭಾಗ ಎ, ಬಿ, ಸಿ ಮತ್ತು ಡಿ ಅಂತ 4 ವರ್ಗಗಳಾಗಿ ವಿಂಗಡಿಸಿದ್ರು. ನಮ್ಮ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಮೊದಲ 3 ಅಂದ್ರೆ ಭಾಗ ಎ, ಬಿ ಮತ್ತು ಸಿ ರಾಜ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ. ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ನೋಡೋಣ. ಅಂದ್ರೆ ಯಾವ ಸಂಸ್ಥಾನಗಳು ಅಂದಿನ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ನೇರವಾಗಿ ವಿಲೀನಗೊಂಡು. ಹೌದು, ಇವರಲ್ಲಿ ಬರೋಡಾ, ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳು ಇದ್ವು. ಹಾಗೆ ಸಂಡೂರಿನಂತಹ ಸಣ್ಣ ಹೆಚ್ಚು ಗೊತ್ತಿಲ್ಲದ ರಾಜ್ಯಗಳೂ ಇದ್ವು. ಗುಜರಾತ್, ಒರಿಸ್ಸಾದಲ್ಲಂತೂ ಸಣ್ಣ ಪುಟ್ಟ ರಾಜ್ಯಗಳ ಒಂದು ಗುಚ್ಛವೇ ಇತ್ತು. ನಿಜ. ಹೆಚ್ಚಿನ ಈ ರಾಜ್ಯಗಳ ವಿಲೀನ ಒಪ್ಪಂದಗಳು ಅವು ಒರಿಸ್ಸಾ ಮತ್ತೆ ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯಲ್ಲೇ ಇದ್ವು. ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಟ್ಬಿಟ್ರು. ಸರಿ, ಹಾಗಾದ್ರೆ ಮುಂದಿನ ಕೆಲವು ಚರ್ಚೆಗಳಲ್ಲಿ ಈ ಒಂದೊಂದು ರಾಜ್ಯದ ಅಥವಾ ರಾಜ್ಯಗಳ ಗುಂಪಿನ ಕಥೆಗಳನ್ನ ನಾವಿನ್ನೂ ಆಳವಾಗಿ ನೋಡೋಣ. ಖಂಡಿತ. ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನೇ ಆಧರಿಸಿವೆ. ಈ ಲೇಖನಗಳನ್ನ ಗೂಗಲ್ನ ನೋಟ್ಬುಕ್ LM ಬಳಸಿ ಈ ಸಂಭಾಷಣೆ ರೂಪಕ್ಕೆ ತರಲಾಗಿದೆ. ಹೌದು, ಆಸಕ್ತರು ಹೆಚ್ಚಿನ ವಿವರಗಳಿಗೆ ಶೋ ನೋಟ್ಸ್ನಲ್ಲಿರೋ ಲಿಂಕ್ಗಳನ್ನು ನೋಡಬಹುದು. ಸರಿ, ಹಾಗಾದರೆ ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತು ನಾವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋಣ. ಇಂದು ನಾವು ಪಶ್ಚಿಮ ಭಾರತದ ಒಂದು ಬಹಳ ಜಟಿಲವಾದ ಕಥೆಯನ್ನ ನೋಡಲಿದ್ದೇವೆ. ದಖ್ಖನ್ ಪ್ರಾಂತ್ಯದ ಸಣ್ಣ ಸಣ್ಣ ಸಂಸ್ಥಾನಗಳ ವಿಲೀನದ ಕಥೆ ಇದು. ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದು. ನಮ್ಮತ್ರ ಲೇಖನಗಳಿವೆ, ಕೆಲವು ಸಂಶೋಧನಾ ವರದಿಗಳಿವೆ. ಇವುಗಳ ಆಧಾರದ ಮೇಲೆ ಈ ವಿಷಯದ ಆಳಕ್ಕೆ ಇಳಿಯೋಣ. ಖಂಡಿತ. ಇಲ್ಲಿ ಒಂದಲ್ಲ, ಎರಡಲ್ಲ, ಬರೋಬ್ಬರಿ 17 ಬೇರೆ ಬೇರೆ ಸಂಸ್ಥಾನಗಳು. ಹೌದು, 17+1. ಅಕ್ಕಲಕೋಟೆ, ಸಾಂಗ್ಲಿ, ಜಂಜೀರಾ, ಔಂದ್, ಭೋರ್ ಹೀಗೆ ಹಲವು ಹೆಸರುಗಳು ಕೇಳಿ ಬರ್ತವೆ. ಇವುಗಳ ವಿಶೇಷತೆ ಏನು ಗೊತ್ತಾ? ಹೇಳಿ. ಇವು ಭೌಗೋಳಿಕವಾಗಿ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಹಾಗೆ ಬಾಂಬೆ ಪ್ರಾಂತ್ಯದ ನಡುನಡುವೆ ಚದುರಿ ಹೋಗಿದ್ದು. ಒಂಥರ ಹಳೆಯ ಮರಾಠ ಸಾಮ್ರಾಜ್ಯದ ತುಣುಕುಗಳು ಅನ್ಬೋದೇನೋ. ಹೌದು ಹೌದು, ಸ್ಪೇಷಿಯಲ್ ಫ್ರಾಗ್ಮೆಂಟೇಷನ್ ಅಂತೀವಲ್ಲ, ಅದಿಲ್ಲಿ ಬಹಳ ಮುಖ್ಯ ಆಗತ್ತೆ. ಅಂದ್ರೆ ಏನು? ಮತ್ತೆ ಆಮೇಲೆ ತಮ್ಮ ಪೂರ್ತಿ ಆಡಳಿತವನ್ನೇ ಬಿಟ್ಟುಕೊಟ್ಟ ವಿಲೀನ ಒಪ್ಪಂದ ಅಂದ್ರೆ ಮರ್ಜರ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಸ್ವಲ್ಪ ಬೇಗ ನೋಡ್ಬಿಡೋಣ. ಸರಿ. ಅದಕ್ಕಿಂತ ಮುಖ್ಯವಾಗಿ ಈ ದಖ್ಖನ್ ರಾಜ್ಯಗಳು ನೀವು ಹೇರಿದ ಹಾಗೆ ಯಾಕೆ ಮತ್ತು ಹೇಗೆ ಇಷ್ಟು ಚದುರಿ ಹೋಡಿದ್ವು ಅನ್ನೋ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಅದರ ಹಿನ್ನೆಲೆ ತಿಳಿಯೋದು ಮುಖ್ಯ. ಈ ಚದುರಿದ ಒಗಟನ್ನ ಭಾರತ ಸರ್ಕಾರ ಹೇಗೆ ಜೋಡಿಸಿತು? ಯಾಕೆ ಈ ರಾಜ್ಯಗಳು ತಮ್ಮದೇ ಆದ ಒಂದು ಒಕ್ಕೂಟ ಕಟ್ಟಿಕೊಳ್ಳೋಕ್ಕಾಗ್ಲಿಲ್ಲ? ಇದನ್ನೇ ಇವತ್ತು ನಾವು ಕೆತ್ಕೊಳ್ಳೋಣ. ಖಂಡಿತ. ಶುರು ಮಾಡೋಣ. ಸರಿ, ಮೊದಲು ಈ ಸಂಸ್ಥಾನಗಳ ಒಟ್ಟಾರೆ ಪರಿಸ್ಥಿತಿ ಹೇಗಿತ್ತು? 17 ರಾಜ್ಯಗಳು ಜೊತೆಗೆ ಕೊಲ್ಲಾಪುರ ಎಲ್ಲ ಸೇರಿ ಸುಮಾರು 7650 ಚದರ ಮೈಲಿ ಪ್ರದೇಶ. ಹೌದು, ವಿಸ್ತೀರ್ಣದಲ್ಲಿ ತುಂಬಾ ದೊಡ್ಡದೇನಲ್ಲ. ಜನಸಂಖ್ಯೆ ಸುಮಾರು 17 ಲಕ್ಷ ಇತ್ತು. ವಾರ್ಷಿಕ ಆದಾಯ ಎಲ್ಲ ಸೇರಿ ಸುಮಾರು 1,42 ಲಕ್ಷ ರೂಪಾಯಿಗಳ ಹತ್ರ. ಕೇಳಲಿಕ್ಕೆ ದೊಡ್ಡ ಮೊತ್ತ ಅನ್ಸಬಹುದು. ಆದ್ರೆ 17-18 ರಾಜ್ಯಗಳಿಗೆ ಹಂಚಿ ಹೋದ್ರೆ ಅದು ತೀರಾ ಕಡಿಮೆನೇ ಅಲ್ವಾ? ಖಂಡಿತವಾಗಿಯೂ. ಆಡಳಿತ ನಡೆಸೋಕೆ, ಅಭಿವೃದ್ಧಿ ಮಾಡೋಕೆ ಇದು ಸಾಲ್ತಿರಲಿಲ್ಲ. ಮತ್ತೆ ಈ ರಾಜ್ಯಗಳನ್ನು ಆಳ್ತಿದ್ದವರು ಕೂಡ ಬೇರೆ ಬೇರೆ ಹಿನ್ನೆಲೆಯವರು. ಮರಾಠರು ಇದ್ರು, ಬ್ರಾಹ್ಮಣ ರಾಜರಿದ್ರು, ಒಬ್ಬರು ಮುಸ್ಲಿಂ ನವಾಬ್ರು ಕೂಡ ಇದ್ರು ಜಂಜೀರಾದಲ್ಲಿ. ಹೌದು, ಒಂದು ವೈವಿಧ್ಯತೆ ಇತ್ತು. ಕೆಲವು ರಾಜ್ಯಗಳು, ಉದಾಹರಣೆಗೆ ಔಂದ್, ಅದು ಆ ಕಾಲಕ್ಕೆ ಪ್ರಗತಿಪರವಾಗಿತ್ತು ಅಂತಾರಲ್ಲ, 1939ರಲ್ಲೇ ಜವಾಬ್ದಾರಿಯುತ ಸರ್ಕಾರ ಕೊಟ್ಟಿದ್ರಂತೆ. ಹೌದು, ಅದು ನಿಜ. ಅಪ್ಪ ಸಾಹೇಬ್ ಪಂತ್ವರ್ಧನ್ ಅಂತ ಅಲ್ಲಿನ ರಾಜ. ಅವರು ಗಾಂಧೀಜಿಯವರ ಅನುಯಾಯಿಯಾಗಿದ್ರು. ಓ ಹೌದಾ? ಆದ್ರೆ ಹೆಚ್ಚಿನ ರಾಜ್ಯಗಳು ತುಂಬಾ ಚಿಕ್ಕದಾಗಿದ್ವು ಅಲ್ವಾ? ಹೌದು, ಹೆಚ್ಚಿನವು ತೀರಾ ಚಿಕ್ಕವು. ಆಡಳಿತ ನಡೆಸೋಕೆ ಬೇಕಾದಷ್ಟು ಸಂಪನ್ಮೂಲ ಆಗ್ಲಿ, ಒಂದು ಸರಿಯಾದ ವ್ಯವಸ್ಥೆ ಆಗ್ಲಿ ಇರ್ಲಿಲ್ಲ. ನೀವು ಆಗ್ಲೇ ಹೇಳಿದ್ರಿ ಆ ಭೌಗೋಳಿಕ ವಿಘಟನೆ ಬಗ್ಗೆ. ಅದು ಬಹುಶಃ ದೊಡ್ಡ ಸಮಸ್ಯೆ ಆಗಿತ್ತಲ್ವಾ? ಖಂಡಿತವಾಗಿಯೂ ಅದೇ ಮೂಲಭೂತ ಸಮಸ್ಯೆ ಅಂತ ಹೇಳ್ಬಹುದು. ಈ ರಾಜ್ಯಗಳು ಒಂದಕ್ಕೊಂದು ತಾಗಿಕೊಂಡಿರ್ಲಿಲ್ಲ, ಅಂದ್ರೆ ಕಂಟಿಗ್ಯೂಸ್ ಆಗಿರ್ಲಿಲ್ಲ. ಓಕೆ. ಇವು ಮಹಾರಾಷ್ಟ್ರದ ಭಾಗ
ಮತ್ತೆ ಇವತ್ತಿನ ಕರ್ನಾಟಕದ ಭಾಗ ಈ 2 ಭಾಷಾ ಪ್ರದೇಶಗಳಲ್ಲಿ ಹರಡಿಕೊಂಡಿದ್ವು. ಅಷ್ಟೇ ಅಲ್ಲ, ಇವುಗಳ ನಡುವೆ ಬ್ರಿಟಿಷರ ನೇರ ಆಡಳಿತದಲ್ಲಿದ್ದ ಬಾಂಬೆ ಪ್ರಾಂತ್ಯದ ದೊಡ್ಡ ದೊಡ್ಡ ಪ್ರದೇಶಗಳಿದ್ವು. ಅಂದ್ರೆ ಒಂದು ಸಂಸ್ಥಾನದ ಒಂದು ಹಳ್ಳಿ, ಆಮೇಲೆ ಬ್ರಿಟಿಷ್ ಪ್ರದೇಶ, ಆಮೇಲೆ ಮತ್ತೆ ಅದೇ ಸಂಸ್ಥಾನದ ಇನ್ನೊಂದು ಹಳ್ಳಿ. ಹೀಗೆ. ಹೌದು. ಅದಕ್ಕಿಂತ ವಿಚಿತ್ರ ಅಂದ್ರೆ ಭೋರ್ ಅನ್ನೋ ಒಂದು ಚಿಕ್ಕ ರಾಜ್ಯ ಇತ್ತು. ಅದು 3 ಬೇರೆ ಬೇರೆ ತುಂಡುಗಳಾಗಿ ಹಂಚೋಗಿತ್ತು. 3 ತುಂಡುಗಳ? ಹೌದು. ಮತ್ತೆ ಆ ರಾಜ್ಯದ ತುಂಡುಗಳ ಒಳಗೆ ಮತ್ತೆ ಬ್ರಿಟಿಷ್ ಇಂಡಿಯಾದ ಸಣ್ಣ ಸಣ್ಣ ಪ್ರದೇಶಗಳಿದ್ವು. ಇದನ್ನ ಎನ್ಕ್ಲೇವ್ಸ್ ಅಂತಾರೆ. ಓ ಮೈ ಗಾಡ್! ಅಂದ್ರೆ ಒಂದು ರಾಜ್ಯದ ಗಡಿಯೊಳಗೆ ಇನ್ನೊಂದು ಆಡಳಿತದ ಪ್ರದೇಶ? ಕರೆಕ್ಟ್. ಇದರಿಂದ ಆಡಳಿತ ನಡೆಸೋದು ಎಷ್ಟು ಕಷ್ಟ ಆಗಿರಬೇಡ ಯೋಚನೆ ಮಾಡಿ. ರಸ್ತೆ ಮಾಡೋಕೆ, ಪೊಲೀಸ್ ವ್ಯವಸ್ಥೆ ನೋಡ್ಕೊಳ್ಳೋಕೆ ಎಲ್ಲದಕ್ಕೂ ಸಮಸ್ಯೆ. ಹೌದು, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಇದೆ. ಇದರ ಜೊತೆಗೆ ನಾನು ಆಗ್ಲೇ ಹೇಳಿದ ಹಾಗೆ ಆರ್ಥಿಕ ಸಮಸ್ಯೆಗಳು ಕೂಡ ಬಹಳ ಗಂಭೀರವಾಗಿದ್ದು. ಚಿಕ್ಕ ರಾಜ್ಯಗಳು, ಆದಾಯ ಕಡಿಮೆ, ಹೆಚ್ಚಿನ ಕಡೆ ಆಧುನಿಕ ಸೌಕರ್ಯಗಳು ಅಂದ್ರೆ ಶಾಲೆ, ಆಸ್ಪತ್ರೆ ಇವೆಲ್ಲ ಕಟ್ಟೋಕೆ ಹಣ ಇರ್ಲಿಲ್ಲ. ಕೈಗಾರಿಕೆಗಳಂತೂ ಬೆಳೆದೇ ಇರ್ಲಿಲ್ಲ. ಆಡಳಿತದಲ್ಲೂ ಅಷ್ಟೇ, ಒಂದು ಕ್ರಮಬದ್ಧತೆ ಇರ್ಲಿಲ್ಲ. ಇಲಾಖೆಗಳು ಸರಿಯಾಗಿರ್ಲಿಲ್ಲ ಅಂತ ಹೇಳಿದ್ರಿ. ಹೌದು, ಡಿಪಾರ್ಟ್ಮೆಂಟಲೈಸೇಷನ್ ಅಂತಾರಲ್ಲ, ಅದರ ಕೊರತೆ ಇತ್ತು. ಕಂದಾಯ, ಶಿಕ್ಷಣ, ಆರೋಗ್ಯಕ್ಕೆ ಅಂತ ಪ್ರತ್ಯೇಕ ವ್ಯವಸ್ಥಿತ ಇಲಾಖೆಗಳ ಕೊರತೆ ಇತ್ತು. ಎಲ್ಲವೂ ಒಂದೆರಡು ಅಧಿಕಾರಿಗಳ ಹಿಡಿತದಲ್ಲೇ ಇರ್ತಿತ್ತು. ಇದೆಲ್ಲ ಸೇರಿ ಈ ರಾಜ್ಯಗಳು ತಾವೇ ಸ್ವತಂತ್ರವಾಗಿ ಉಳಿಯೋದು ತುಂಬಾನೇ ಕಷ್ಟ ಅನ್ನೋ ಸ್ಥಿತಿ ಇತ್ತು. ಅಂದಾಗೆ ಈ ಚಿಕ್ಕ ರಾಜ್ಯಗಳನ್ನ ಒಗ್ಗೂಡಿಸುವ ಪ್ರಯತ್ನ ಇದೇನು ಹೊಸದಲ್ಲ ಅಲ್ವಾ? ಸ್ವಾತಂತ್ರ್ಯಕ್ಕೆ ಮುಂಚೆನೂ ಈ ಬಗ್ಗೆ ಮಾತುಕತೆ ಆಗಿತ್ತಂತೆ. ಹೌದು, 1933ರಲ್ಲೇ ಒಂದ್ಸಲ ಪ್ರಯತ್ನ ನಡೆದಿತ್ತು. ಈ ರಾಜ್ಯಗಳನ್ನೆಲ್ಲ ಸೇರಿಸಿ ಒಂದೇ ಆಡಳಿತಾತ್ಮಕ ಘಟಕ ಮಾಡೋಣ ಅಂತ. ಉದ್ದೇಶ ಆಡಳಿತ ಸುಧಾರಿಸೋದು. ಮತ್ತೆ ಆದ್ರೆ ಆಗಿನ ಪರಿಸ್ಥಿತಿಯಲ್ಲಿ ಅದು ಕಾರ್ಯಸಾಧ್ಯ ಅಲ್ಲ ಅಂತ ಆ ಯೋಜನೆಯನ್ನ ಕೈಬಿಟ್ರು. ಆಮೇಲೆ ಸ್ವಾತಂತ್ರ್ಯ ಹತ್ರ ಬಂದಾಗ 1946ರಲ್ಲಿ ಕೆಲವು ದಕ್ಕನ್ ರಾಜರು ಸೇರಿ ಒಂದು ಒಕ್ಕೂಟ ಯುನೈಟೆಡ್ ಡೆಕ್ಕನ್ ಸ್ಟೇಟ್ ಅಂತ ಮಾಡೋಕೆ ಮುಂದಾದ್ರು. ಹೌದು, ಅವರದ್ದೇ ಆದ ಒಂದು ಒಕ್ಕೂಟ ಮಾಡ್ಕೊಳ್ಳೋ ಯೋಜನೆ. ಅವರು ಗಾಂಧೀಜಿಯವರನ್ನ ಭೇಟಿ ಮಾಡಿದ್ರಂತೆ. ಆದ್ರೆ ಗಾಂಧೀಜಿ ಅಷ್ಟು ಉತ್ಸಾಹ ತೋರಿಸ್ಲಿಲ್ಲ. ನೆಹರು ಅವರನ್ನ ಕೇಳಿ ಅಂದ್ರಂತೆ. ನೆಹರು ಅವರು ಪೂರ್ತಿ ವಿರೋಧಿಸ್ಲಿಲ್ಲ. ಅದೇ ಒಂದು ಕಂಡೀಷನ್ ಹಾಕಿದ್ರು, ಮೊದಲು ನಿಮ್ಮ ಜನರಿಗೆ ಜವಾಬ್ದಾರಿಯುತ ಸರ್ಕಾರ ಕೊಡಿ ಅಂತ. ಆಮೇಲೆ KM ಮುನ್ಷಿ ಅವರು ಒಂದು ಕರಡು ಒಪ್ಪಂದ ಕೂಡ ತಯಾರಿಸಿದ್ರು ಆ ಒಕ್ಕೂಟಕ್ಕೆ. ಅದರಲ್ಲಿ ರಾಜರ ಮಂಡಳಿ, ಹೈಕೋರ್ಟ್, ಸಂವಿಧಾನ ಸಭೆ ಎಲ್ಲ ಇತ್ತು. ಆದ್ರೆ ಈ ಒಕ್ಕೂಟದ ಐಡಿಯಾ ಯಾಕೆ ವರ್ಕ್ ಆಗ್ಲಿಲ್ಲ? ಭೌಗೋಳಿಕವಾಗಿ ಚದುರಿದ್ದೇ ಮುಖ್ಯ ಕಾರಣವಾಯ್ತಾ? ಅದು ಒಂದು ಕಾರಣ, ನಿಜ. ಆದ್ರೆ ಅದಕ್ಕಿಂತ ಮುಖ್ಯವಾದ ಒಂದು ಘಟನೆ ನಡೀತು. ಅದು ಡಿಸೆಂಬರ್ 1947ರಲ್ಲಿ. ಏನು? ಈ ಯುನೈಟೆಡ್ ಡೆಕ್ಕನ್ ಸ್ಟೇಟ್ನ ಪ್ರತಿನಿಧಿಗಳು ಸರ್ದಾರ್ ಪಟೇಲ್ ಅವರನ್ನ ಭೇಟಿ ಮಾಡಿದ್ರು. ಆಗ ಪಟೇಲರು ಬಹಳ ಸ್ಪಷ್ಟವಾಗಿ ಕಟ್ ಅಂಡ್ ಡ್ರೈ ಆಗಿ ಹೇಳ್ಬಿಟ್ರು. ಏನಂತ? ಭಾರತ ಸರ್ಕಾರ ಇಂತಹ ಯಾವುದೇ ಪ್ರಾದೇಶಿಕ ಒಕ್ಕೂಟವನ್ನು ಗುರುತಿಸೋದಿಲ್ಲ. ಪ್ರತಿಯೊಂದು ರಾಜ್ಯವೂ ಪ್ರತ್ಯೇಕವಾಗಿಯೇ ಭಾರತದ ಜೊತೆ ಸೇರ್ಬೇಕು, ವಿಲೀನ ಆಗ್ಬೇಕು, ಗುಂಪು ಕಟ್ಕೊಂಡ್ ಬರ್ಬೇಡಿ ಅಂತ. ಓ, ಇದು ಆ ರಾಜರಿಗೆ ದೊಡ್ಡ ಶಾಕ್ ಆಗಿರ್ಬೇಕಲ್ಲ? ಹೌದು, ದೊಡ್ಡ ನಿರಾಸೆ ಆಯ್ತು. ಅವರ ಒಕ್ಕೂಟದ ಕನಸು ಬಹುತೇಕ ಅಲ್ಲಿಗೆ ಮುಗಿದುಹೋಯ್ತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ? ಅಂದ್ರೆ ರಾಜರು ತಮ್ಮ ಒಕ್ಕೂಟದ ಬಗ್ಗೆ ಮಾತಾಡ್ತಾ ಇದ್ದಾಗ ಅದೇ ಸಮಯದಲ್ಲಿ ಆ ಸಂಸ್ಥಾನಗಳ ಜನರಲ್ಲಿ ಬೇರೆ ಆಲೋಚನೆಗಳು ನಡೀತಾ ಇದ್ವು. ಖಂಡಿತ. ಯಾಕಂದ್ರೆ ಈ ರಾಜ್ಯಗಳು ಬ್ರಿಟಿಷ್ ಇಂಡಿಯಾದ ಬಾಂಬೆ ಪ್ರಾಂತ್ಯಕ್ಕೆ ತೀರಾ ಹತ್ತಿರದಲ್ಲಿದ್ವು. ಹೌದು, ಅಲ್ಲಿನ ಸ್ವಾತಂತ್ರ್ಯ ಹೋರಾಟ, ರಾಜಕೀಯ ಚಟುವಟಿಕೆಗಳ ಪ್ರಭಾವ ಇಲ್ಲಿನ ಜನರ ಮೇಲೂ ಇತ್ತು. ಹೌದು, ಹಾಗಾಗಿ ಪ್ರಜಾಮಂಡಲ ಅನ್ನೋ ಜನತಾ ಸಂಘಟನೆಗಳು ಹುಟ್ಟುಕೊಂಡಿದ್ವು. ಅವರ ಬೇಡಿಕೆ ಏನಾಗಿತ್ತು? ಅವರು ನಮ್ಮ ರಾಜ್ಯಗಳು ಪೂರ್ತಿಯಾಗಿ ಬಾಂಬೆ ಪ್ರಾಂತ್ಯದ ಜೊತೆ ಸೇರಿ ಹೋಗ್ಬೇಕು ಅಂತ ಬಲವಾಗಿ ಒತ್ತಾಯ ಮಾಡ್ತಾ ಇದ್ರು. ರಾಜರ ಆಡಳಿತ ಸಾಕು ಅನ್ನೋ ಭಾವನೆ. ಅಚ್ಚರಿ ಅಂದ್ರೆ ಜಾನ್ವರಿ 26, 1948ರಂದು ಈ ಯುನೈಟೆಡ್ ಡೆಕ್ಕನ್ ಸ್ಟೇಟ್ ಒಕ್ಕೂಟಕ್ಕಾಗಿ ಅಂತ ರಚನೆಯಾಗಿದ್ದ ಸಂವಿಧಾನ ಸಭೆಯೇ ಒಂದು ನಿರ್ಣಯ ಪಾಸ್ ಮಾಡಿತು. ಹೌದಾ? ಏನಂತ? ನಾವು ಬಾಂಬೆ ಪ್ರಾಂತ್ಯದೊಂದಿಗೆ ವಿಲೀನ ಆಗೋಕೆ ಸಿದ್ಧ ಇದೀವಿ ಅಂತ. ಪ್ರಜಾಮಂಡಲಗಳ ಒತ್ತಾಯಕ್ಕೆ ಮಣಿದು ಈ ನಿರ್ಣಯ ತಗೊಂಡ್ರು. ಇದು ಒಂಥರ ಪ್ರಜೆಗಳ ಗೆಲುವು. ಇದು ಬಹಳ ಮುಖ್ಯವಾದ ಬೆಳವಣಿಗೆ. ವಿಲೀನದ ಮಾತುಕತೆ ನಡೆಸೋಕೆ ಕಮಲನಯನ್ ಬಜಾಜ್ ಅವರನ್ನ ನೇಮಿಸಿದ್ರು. ಸರಿ, ಈ ವಿಲೀನ ಪ್ರಕ್ರಿಯೆಯನ್ನ ಕೆಲವು ಘಟನೆಗಳು ಆಕ್ಚುಲಿ ಇನ್ನಷ್ಟು ವೇಗಗೊಳಿಸಿದವು. ಯಾವು? ಒಂದನೇದು, ಅದಕ್ಕೂ ಸ್ವಲ್ಪ ಮುಂಚೆ ಅಂದ್ರೆ ಡಿಸೆಂಬರ್ 1947ರಲ್ಲಿ ಪೂರ್ವ ಭಾರತದಲ್ಲಿ ಒರಿಸ್ಸಾ ಮತ್ತು ಛತ್ತೀಸ್ಗಢ ಪ್ರದೇಶಗಳಲ್ಲಿದ್ದ ಇದೇ ತರದ ಸಣ್ಣ ಸಂಸ್ಥಾನಗಳನ್ನ ಯಶಸ್ವಿಯಾಗಿ ಭಾರತದೊಂದಿಗೆ ವಿಲೀನಗೊಳಿಸಲಾಗಿತ್ತು. ಹೌದು,
ಒರಿಸ್ಸಾ ಛತ್ತೀಸ್ಗಢ ಮಾದರಿ ಅಂತ ಕರೀತಾರೆ. ಕರೆಕ್ಟ್. ಇದು ದಕ್ಕನ್ನಿನ ರಾಜರಿಗೆ ಒಂದು ಸ್ಪಷ್ಟ ಉದಾಹರಣೆಯಾಯಿತು. ಈಗ ಮಾಡಬಹುದು ಅಂತ. ಇದರ ಪ್ರಭಾವದಿಂದ ಡಿಸೆಂಬರ್ 21, 1947ರಂದು ಅವರು ಒಂದು ನಿರ್ಣಯ ಪಾಸ್ ಮಾಡಿದ್ರು. ಏನಂತ? ನಮ್ಮ ಜನರು ಮತ್ತು ನಮ್ಮ ಸಂವಿಧಾನ ಸಭೆ ಒಪ್ಪಿದರೆ ನಾವು ವಿಲೀನಕ್ಕೆ ಸಿದ್ಧ ಅಂತ. ಒಂದು ರೀತಿಯಲ್ಲಿ ಅವರು ಅನಿವಾರ್ಯತೆಗೆ ಒಪ್ಪಿಕೊಂಡ್ರು. ಇನ್ನೊಂದು ಕಾರಣ? ಎರಡನೇದು ಜನಮತವನ್ನ ಖಚಿತಪಡಿಸಿಕೊಳ್ಳೋದು. ಮೊದಲು ಪಟೇಲರು ಬೇಕಾದರೆ ಈ ರಾಜ್ಯಗಳಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡೋಣ, ಅಂದ್ರೆ ಪ್ಲಬಿಸೈಟ್, ಜನರೇ ವೋಟ್ ಮಾಡ್ಲಿ ಅಂದಿದ್ರು. ಆದರೆ ಪ್ರಜಾಮಂಡಲಗಳೇ ಮತ್ತು ಆ ಸಂವಿಧಾನ ಸಭೆಯೇ ವಿಲೀನಕ್ಕೆ ಒಪ್ಪಿಗೆ ಕೊಟ್ಟಿದ್ರಿಂದ ಮತ್ತೆ ವೋಟಿಂಗ್ ಯಾಕೆ ಬೇಕು ಅಂತ ಆ ಯೋಚನೆಯನ್ನ ಕೈಬಿಡಲಾಯಿತು. ಅದರಲ್ಲೂ ಭೋರ್ನಂತಹ ಚೂರುಚೂರಾಗಿದ್ದ ರಾಜ್ಯಗಳಲ್ಲಿ ವೋಟಿಂಗ್ ಮಾಡೋದು ಕೂಡ ಪ್ರಾಕ್ಟಿಕಲ್ ಆಗಿ ಕಷ್ಟ ಇತ್ತು. ಸರಿ, ಮೂರನೇ ಕಾರಣ? ಮೂರನೆಯ ಮತ್ತು ಬಹುಶಃ ಅತ್ಯಂತ ಗಂಭೀರವಾದ ಕಾರಣ ಅಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಹದಗೆಟ್ಟಿದ್ದು. ಗಾಂಧೀಜಿ ಹತ್ಯೆಯ ನಂತರದ ಘಟನೆಗಳು. ಹೌದು. ಜನವರಿ 1948ರಲ್ಲಿ ಗಾಂಧೀಜಿಯವರ ಹತ್ಯೆಯಾಯಿತು. ಅವರ ಹಂತಕ ಮಹಾರಾಷ್ಟ್ರದವನಾಗಿದ್ದರಿಂದ ಮಹಾರಾಷ್ಟ್ರದಾದ್ಯಂತ ಮತ್ತು ದಖ್ಖನ್ನ ಕೆಲವು ಸಂಸ್ಥಾನಗಳಲ್ಲಿ, ವಿಶೇಷವಾಗಿ ಕೊಲ್ಲಾಪುರದಲ್ಲಿ ದೊಡ್ಡ ಮಟ್ಟದ ಗಲಭೆಗಳು ಶುರುವಾದವು. ಹೌದು, ಕೆಲವು ಸಮುದಾಯಗಳನ್ನ ಟಾರ್ಗೆಟ್ ಮಾಡಲಾಯಿತು ಅಂತ ಕೇಳಿದ್ದೆ. ಹೌದು. ಈ ಹಿಂಸಾಚಾರವನ್ನ ಕಂಟ್ರೋಲ್ ಮಾಡೋಕೆ ಈ ಚಿಕ್ಕ ಸಂಸ್ಥಾನಗಳ ಆಡಳಿತ ಸಂಪೂರ್ಣವಾಗಿ ವಿಫಲವಾಯಿತು. ಅವರಿಗೆ ಅಷ್ಟು ಪೊಲೀಸ್ ಬಲ ಇರ್ಲಿಲ್ಲ. ಒಂದು ಉದಾಹರಣೆ ಕೊಡಬಹುದಾ? ರಾಮದುರ್ಗ ಸಂಸ್ಥಾನದಲ್ಲಿ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂದ್ರೆ ಅಲ್ಲಿನ ರಾಜ ತಕ್ಷಣವೇ ಆಡಳಿತವನ್ನ ಬಾಂಬೆ ಸರ್ಕಾರಕ್ಕೆ ವಹಿಸ್ಕೊಳ್ಳಿ ಅಂತ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ರು. ಅಷ್ಟು ಭಯದ ವಾತಾವರಣ ಇತ್ತಾ? ಹೌದು. ಈ ಭಯದ ವಾತಾವರಣ ಮತ್ತು ಆಡಳಿತದ ಕುಸಿತ ಉಳಿದ ರಾಜರನ್ನು ಬೇಗ ವಿಲೀನಕ್ಕೆ ಒಪ್ಪುವಂತೆ ಮಾಡಿತು. ಅಂದ್ರೆ ಫಾರ್ಮಲ್ ಆಗಿ ಸಹಿ ಹಾಕೋಕ್ಕೂ ಮೊದಲೇ ಪರಿಸ್ಥಿತಿಯೇ ಅವರನ್ನ ವಿಲೀನದತ್ತ ತಳ್ಳಿತು. ಹಾಗಾದ್ರೆ ಈ ಪರಿಸ್ಥಿತಿಯ ನಂತರ ವಿಲೀನದ ಫಾರ್ಮ್ಯಾಲಿಟೀಸ್ ಹೇಗ್ ನಡೆದು? ಫೆಬ್ರವರಿ 19, 1948ರಂದು ಬಾಂಬೆಯಲ್ಲಿ ಒಂದು ಮುಖ್ಯ ಸಭೆ ಆಯ್ತಂತಲ್ವಾ? ಹೌದು. ದಖ್ಖನ್ ರಾಜರನ್ನೆಲ್ಲ ಬಾಂಬೆಗೆ ಕರೆಯಲಾಗಿತ್ತು. ಆಗಿನ ಬಾಂಬೆ ಪ್ರಾಂತ್ಯದ ಮುಖ್ಯಸ್ಥರಾಗಿದ್ದ ಬಿ.ಜಿ. ಖೇರ್ ಅಧ್ಯಕ್ಷತೆ ವಹಿಸಿದ್ರು. ಭಾರತ ಸರ್ಕಾರದ ಪರವಾಗಿ ರಾಜ್ಯಗಳ ಸಚಿವಾಲಯದಿಂದ ಸಿ.ಸಿ. ದೇಸಾಯಿ ಬಂದಿದ್ರು. ಆ ಸಭೆಯಲ್ಲಿ ಏನಾಯ್ತು? ಖೇರ್ ಅವರು ರಾಜರನ್ನ ಸ್ವಲ್ಪ ಹೊಗಳಿದ್ರು, ದೇಶಕ್ಕಾಗಿ ತ್ಯಾಗ ಮಾಡ್ತಿದಿರಿ ಅಂತ. ಆದ್ರೆ ಮುಖ್ಯ ಚರ್ಚೆ ನಡೆದಿದ್ದು ರಾಜಧನ ಅಂದ್ರೆ ಪ್ರಿವಿ ಪರ್ಸ್ ಬಗ್ಗೆ. ಅಂದ್ರೆ ರಾಜರಿಗೆ ಕೊಡುವ ಪೆನ್ಷನ್ ತರದ್ದು. ಹೌದು. ಇಲ್ಲಿ ಸಿ.ಸಿ. ದೇಸಾಯಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು. ಅವರು ಒರಿಸ್ಸಾ, ಛತ್ತೀಸ್ಗಢ ರಾಜ್ಯಗಳ ವಿಲೀನಕ್ಕೆ ಏನು ಫಾರ್ಮುಲಾ ಬಳಸಿದ್ರೋ ಅದೇ ಪೂರ್ವ ರಾಜ್ಯಗಳ ಸೂತ್ರವನ್ನೇ ಇಲ್ಲೂ ಅಪ್ಲೈ ಮಾಡಿದ್ರು. ದಖ್ಖನ್ ರಾಜರು ಬೇರೆ ಏನೋ ನಿರೀಕ್ಷೆ ಮಾಡಿದ್ರ? ಹೌದು. ಅವರು ತಮಗಾಗಿ ಒಂದು ಬೇರೆ ಸ್ವಲ್ಪ ಹೆಚ್ಚು ಉದಾರವಾದ ಸೂತ್ರ ಇರುತ್ತೆ ಅನ್ಕೊಂಡಿದ್ರು. ಆದ್ರೆ ದೇಸಾಯಿ ಅದಕ್ಕೆ ಒಪ್ಲಿಲ್ಲ. ಕೇಂದ್ರ ಸರ್ಕಾರದ ನಿರ್ಧಾರವೇ ಫೈನಲ್ ಅಂದ್ರು. ಕೆಲವು ರಾಜ್ಯಗಳಕ್ಕೆ ಸ್ವಲ್ಪ ಬೇರೆ ಇತ್ತಲ್ಲ, ಸಾವಂತವಾಡಿ ಮೊದಲು ಒಪ್ಪಿರ್ಲಿಲ್ಲ ಅಂತ. ಹೌದು. ಸಾವಂತವಾಡಿ ಮೊದಲು ಯುನೈಟೆಡ್ ಡೆಕ್ಕನ್ ಸ್ಟೇಟ್ನಲ್ಲೂ ಇರಲಿಲ್ಲ. ಅವರಿಗೆ ಕೊಲ್ಲಾಪುರದ ಜೊತೆ ಸೇರೋಕೆ ಇಷ್ಟ ಇತ್ತು. ಆಮೇಲೆ ಅದರಲ್ಲೂ ರಾಜಕೀಯ ಗಲಭೆಗಳು, ಆಡಳಿತ ವಿರೋಧಿ ಚಟುವಟಿಕೆಗಳು ಜಾಸ್ತಿ ಆದ್ಮೇಲೆ ಕೊನೆಗೆ ಅವರು ಅನಿವಾರ್ಯವಾಗಿ ಭಾರತದೊಂದಿಗೆ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕ್ಬೇಕಾಯ್ತು. ಜಂಜೀರಾ ಬಗ್ಗೆ? ಜಂಜೀರಾ ಅದು ಸಣ್ಣ ಕರಾವಳಿಯ ರಾಜ್ಯ. ಮುಸ್ಲಿಂ ನವಾಬರ ಆಡಳಿತ. ಅಲ್ಲೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ವಿಲೀನಕ್ಕೂ ಮೊದಲೇ ಅದರ ಆಡಳಿತವನ್ನ ಬಾಂಬೆ ಸರ್ಕಾರ ವಹಿಸ್ಕೊಂಡಿತ್ತು. ಆಮೇಲೆ ಪೂರ್ತಿಯಾಗಿ ವಿಲೀನವಾಯಿತು. ಹಾಗಾದ್ರೆ ಆ ವಿಲೀನ ಒಪ್ಪಂದದ ಮುಖ್ಯ ಅಂಶಗಳೇನಾಡಿದ್ವು? ಮುಖ್ಯವಾಗಿ ರಾಜರು ತಮ್ಮ ರಾಜ್ಯದ ಆಡಳಿತ ನಡೆಸುವ ಸಂಪೂರ್ಣ ಮತ್ತು ವಿಶೇಷ ಅಧಿಕಾರ, ವ್ಯಾಪ್ತಿ ಮತ್ತು ಅಧಿಕಾರಗಳನ್ನ ಭಾರತ ಸರ್ಕಾರಕ್ಕೆ ಬಿಟ್ಟುಕೊಟ್ರು. ಇದಕ್ಕೂ ಮುಂಚೆ ಸಹಿ ಹಾಕಿದ್ದ ಪ್ರವೇಶ ಪತ್ರಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಖಂಡಿತ. ಪ್ರವೇಶ ಪತ್ರ ಕೇವಲ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂವಹನದಂತಹ ಕೆಲವೇ ವಿಷಯಗಳ ಮೇಲೆ ಕೇಂದ್ರಕ್ಕೆ ಅಧಿಕಾರ ಕೊಟ್ಟಿತ್ತು. ಆದರೆ ವಿಲೀನ ಒಪ್ಪಂದ ರಾಜ್ಯದ ಸಂಪೂರ್ಣ ಆಡಳಿತವನ್ನೇ ಭಾರತ ಸರ್ಕಾರಕ್ಕೆ ಕೊಡ್ತು. ಓಕೆ. ಇದಕ್ಕೆ ಪ್ರತಿಯಾಗಿ ರಾಜರಿಗೆ ಮತ್ತು ಅವರ ವಂಶಸ್ಥರಿಗೆ ವಾರ್ಷಿಕ ರಾಜಧನವನ್ನ ಗ್ಯಾರಂಟಿ ಮಾಡಿದ್ರು. ಅವರ ಖಾಸಗಿ ಆಸ್ತಿಪಾಸ್ತಿಗಳು, ಅವರ ಬಿರುದು ಬಾವಲಿಗಳು, ಅವರ ಗೌರವಗಳನ್ನ ಮುಂದುವರಿಸೋದಾಗಿ ಒಪ್ಕೊಂಡ್ರು. ಏನಾದ್ರೂ ಆಸ್ತಿ ಬಗ್ಗೆ ವಿವಾದ ಬಂದ್ರೆ, ರಾಜ್ಯದ ಆಸ್ತಿ ಯಾವುದು, ರಾಜರ ಖಾಸಗಿ ಆಸ್ತಿ ಯಾವುದು ಅನ್ನೋ ವಿವಾದ ಬಂದ್ರೆ ಅದನ್ನ ಭಾರತ ಸರ್ಕಾರ ನೇಮಿಸೋ ಒಬ್ಬ ನ್ಯಾಯಾಧೀಶರು ತೀರ್ಮಾನಿಸಬೇಕು ಅಂತನೂ ಒಪ್ಪಂದದಲ್ಲಿತ್ತು. ಆಡಳಿತಾತ್ಮಕವಾಗಿ ಏನ್ ಮಾಡಿದ್ರು ಈ ರಾಜ್ಯಗಳನ್ನ? ವಿಲೀನ ಆದ ತಕ್ಷಣ ಈ ರಾಜ್ಯಗಳ ಅಸ್ತಿತ್ವವನ್ನ ಅಳಿಸಿ
ಅವುಗಳನ್ನ ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸಲಾಯಿತು. ಅಂದ್ರೆ ಅವುಗಳನ್ನ ಹತ್ತಿರದ ಜಿಲ್ಲೆಗಳಲ್ಲಿ ವಿಲೀನ ಮಾಡಿದ್ರಾ? ಹೌದು, ಅವುಗಳ ಜಾಗಕ್ಕೆ ತಕ್ಕಂತೆ ಹತ್ತಿರದ ಬಾಂಬೆ ಪ್ರಾಂತ್ಯದ ಜಿಲ್ಲೆಗಳ ಭಾಗವಾಗಿ ಮಾಡಿದ್ರು. ಅಲ್ಲಿನ ಕಂದಾಯ, ನ್ಯಾಯಾಂಗ ವ್ಯವಸ್ಥೆ ಎಲ್ಲವನ್ನೂ ಬಾಂಬೆ ಸಿಸ್ಟಮ್ಗೆ ತಂದ್ರು. ಹಳೆಯ ತೆರಿಗೆಗಳನ್ನ ತೆಗೆದುಹಾಕಿದ್ರು. ಇದರಿಂದ ಅಲ್ಲಿ ಕೆಲಸ ಮಾಡ್ತಿದ್ದ ಸ್ಥಳೀಯ ನೌಕರರಿಗೆ ಏನಾದ್ರೂ ಸಮಸ್ಯೆ ಆಯ್ತಾ? ಸ್ವಲ್ಪ ಮಟ್ಟಿಗೆ ಆಯ್ತು. ಕೆಲವರಿಗೆ ಕೆಲ್ಸ ಹೋಯ್ತು, ಕೆಲವರಿಗೆ ಹೊಂದ್ಕೊಳ್ಳಕ್ಕೆ ಕಷ್ಟ ಆಯ್ತು. ಆದ್ರೆ ಬಾಂಬೆ ಪ್ರಾಂತ್ಯದಲ್ಲಿ ಆಗ್ಲೇ ಒಂದು ಎಸ್ಟಾಬ್ಲಿಷ್ಡ್ ತರಬೇತಿ ಪಡೆದ ಆಡಳಿತ ವರ್ಗ ಇದ್ದಿದ್ರಿಂದ ಒಟ್ಟಾರೆ ಸೇರ್ಪಡೆ ಪ್ರಕ್ರಿಯೆ ದೊಡ್ಡ ಸಮಸ್ಯೆಯಲ್ಲದೆ ನಡೀತು. ಒಂದು ಕುತೂಹಲದ ವಿಷಯ ಅಂದ್ರೆ ಈ ದಕ್ಕನ್ ರಾಜ್ಯಗಳು ಸ್ಥಗಿತ ಒಪ್ಪಂದ ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ಗೆ ಸಹಿ ಹಾಕಿರ್ಲಿಲ್ವಂತೆ. ಹೌದು, ಬೇರೆ ಕೆಲವು ಸಂಸ್ಥಾನಗಳ ಹಾಗೆ ಇವ್ರು ಮಾಡಿರ್ಲಿಲ್ಲ. ಆದ್ರೆ ವಿಲೀನದಿಂದಾಗಿ ರೈಲ್ವೆ, ಪೋಸ್ಟ್, ಟೆಲಿಗ್ರಾಫ್ನಂತಹ ಕೇಂದ್ರ ಸರ್ಕಾರದ ಸೇವೆಗಳು ಆಟೋಮ್ಯಾಟಿಕ್ ಆಗಿ ಮುಂದುವರೆದವು. ಅಂತಿಮವಾಗಿ ಈ ವಿಲೀನ ಯಾವಾಗ ಜಾರಿಗೆ ಬಂತು? 16 ದಕ್ಕನ್ ರಾಜ್ಯಗಳು, ಕೊಲ್ಲಾಪುರವನ್ನ ಸದ್ಯಕ್ಕೆ ಹೊರತುಪಡಿಸಿ ಅದರ ವಿಲೀನ ಸ್ವಲ್ಪ ತಡವಾಗಿ ಪ್ರತ್ಯೇಕವಾಗಿ ಆಯಿತು. ಫಾರ್ಮಲ್ ಆಗಿ ಮಾರ್ಚ್ 8, 1948ರಂದು ಬಾಂಬೆ ಪ್ರಾಂತ್ಯದಲ್ಲಿ ವಿಲೀನವಾದವು. ವಾವ್! ಅಂದ್ರೆ ಒಟ್ಟು ಸುಮಾರು 7,800 ಚದುರು ಮೈಲಿ ಪ್ರದೇಶ, ಸುಮಾರು 17 ಲಕ್ಷ ಜನಸಂಖ್ಯೆ, 1.4 ಕೋಟಿ ಆದಾಯ ಇದ್ದ ಪ್ರದೇಶ ಭಾರತದ ಭಾಗವಾಯಿತು. ಹೌದು, 1950ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಈ ಪ್ರದೇಶಗಳೆಲ್ಲವೂ ಅಂದಿನ ಬಾಂಬೆ ರಾಜ್ಯದ ಅಂದ್ರೆ ಭಾಗ ಎ ರಾಜ್ಯದ ಒಂದು ಅವಿಭಾಜ್ಯ ಅಂಗವಾದವು. ಹಾಗಾದ್ರೆ ಈ ಇಡೀ ಕಥೆಯ ಸಾರಾಂಶ ಏನು ಕಲಿಬಹುದು ಇದರಿಂದ? ಹೇಳಿ ನೀವು. ನನಗನ್ನಿಸಿದ ಮಟ್ಟಿಗೆ ಚದುರಿ ಹೋಗಿದ್ದ ಆಡಳಿತಾತ್ಮಕವಾಗಿ ಸಬಲವಾಗಿರದ ಚಿಕ್ಕ ರಾಜ್ಯಗಳು ತಮ್ಮದೇ ಒಕ್ಕೂಟ ಕಟ್ಟೋಕೆ ಹೋಗಿ ವಿಫಲವಾದವು. ಕೊನೆಗೆ ಜನರ ಒತ್ತಾಯ, ಬದಲಾದ ರಾಜಕೀಯ ಪರಿಸ್ಥಿತಿ, ಗಾಂಧಿ ಹತ್ಯೆಯಂತಹ ಅನಿರೀಕ್ಷಿತ ಘಟನೆಗಳ ಒತ್ತಡ ಇದೆಲ್ಲ ಸೇರಿ ಅಕ್ಕಪಕ್ಕದ ದೊಡ್ಡ ಪ್ರಾಂತ್ಯವಾದ ಬಾಂಬೆಯೊಂದಿಗೆ ವಿಲೀನವಾದವು. ಇದು ದಕ್ಕನ್ ರಾಜ್ಯಗಳ ಕಥೆ. ಹೌದು, ಇದರಲ್ಲಿ ಭೌಗೋಳಿಕ ಅನಿವಾರ್ಯತೆ, ಜನರ ಆಶಯ ಮತ್ತೆ ಕೇಂದ್ರ ಸರ್ಕಾರದ ದೃಢ ನಿಲುವು ಎಲ್ಲವೂ ಪಾತ್ರವಹಿಸಿದವು. ಇದು ಭಾರತದ ನಕ್ಷೆಯನ್ನೇ ಬದಲಾಯಿಸಿದ ಪ್ರಕ್ರಿಯೆ ಅಲ್ವಾ? ಖಂಡಿತ. ದೊಡ್ಡ ಚಿತ್ರಣದಲ್ಲಿ ನೋಡಿದರೆ ಈ ದಕ್ಕನ್ ರಾಜ್ಯಗಳ ಕಥೆ ಭಾರತದಾದ್ಯಂತ ಇದ್ದ ನೂರಾರು ಬೇರೆ ಬೇರೆ ತರಹದ ಸಂಸ್ಥಾನಗಳನ್ನು ಒಗ್ಗೂಡಿಸೋದು ಎಷ್ಟು ದೊಡ್ಡ ಸವಾಲಾಗಿತ್ತು ಅನ್ನೋದನ್ನು ತೋರಿಸುತ್ತೆ. ಪ್ರತಿಯೊಂದು ಕೇಸು ವಿಭಿನ್ನವಾಗಿತ್ತು. ಹೌದು, ಮತ್ತೆ ಆಡಳಿತಾತ್ಮಕವಾಗಿ ಒಂದು ರಾಜ್ಯ ಜೀವನಶಾಲವಾಗಿರಬೇಕಾದ್ರೆ ವಯಬಲ್, ಅದಕ್ಕೆ ಒಂದು ಕನಿಷ್ಠ ಗಾತ್ರ, ಸಂಪನ್ಮೂಲ ಮತ್ತೆ ಭೌಗೋಳಿಕ ಅಖಂಡತೆ ಎಷ್ಟು ಮುಖ್ಯ ಅನ್ನೋದು ಇದೆಂತ ಸ್ಪಷ್ಟವಾಗುತ್ತೆ. ಜನರ ಚಳುವಳಿಗಳ ಪಾತ್ರವನ್ನು ಮರೆಯೋ ಹಾಗಿಲ್ಲ. ಖಂಡಿತ ಇಲ್ಲ. ಪ್ರಜಾಮಂಡಲಗಳ ಒತ್ತಾಯ ಬಹಳ ಮುಖ್ಯವಾಯಿತು. ಹಾಗೆಯೇ ಸರ್ದಾರ್ ಪಟೇಲ್ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ದೃಢ ನಿಲುವು ಕೂಡ. ಸರಿ, ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ. ನಾವು ಚರ್ಚೆ ಮಾಡಿದ ಹಾಗೆ ಈ ವಿಲೀನಗೊಂಡ ದಕ್ಕನ್ ರಾಜ್ಯಗಳಲ್ಲಿ ಮರಾಠಿ ಮಾತಾಡೋ ಪ್ರದೇಶಗಳು ಇದ್ವು, ಕನ್ನಡ ಮಾತಾಡೋ ಪ್ರದೇಶಗಳು ಇದ್ವು. ಹೌದು, ಈ ಎರಡೂ ಇದ್ವು. ಆದರೆ ಅವನ್ನೆಲ್ಲ ಆಗ ಆಡಳಿತಾತ್ಮಕ ಕಾರಣಗಳಿಗಾಗಿ ಒಂದೇ ಬಹುಭಾಷಾ ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸಲಾಯಿತು. ಸರಿ. ಈ ಒಂದು ಕ್ರಮ ಮುಂದೆ 1950ರ ದಶಕದಲ್ಲಿ, 60ರ ದಶಕದಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆಗಾಗಿ ನಡೆದ ದೊಡ್ಡ ಚಳವಳಿಗಳು ಮತ್ತು ಚರ್ಚೆಗಳಿಗೆ ಹೇಗೆ ಒಂದು ರೀತಿಯಲ್ಲಿ ಪೀಠಿಕೆಯನ್ನ ಅಥವಾ ಮುನ್ಸೂಚನೆಯನ್ನು ಕೊಟ್ಟಿತ್ತು ಅಂತ ಅನ್ನಿಸ್ತೆ. ಇದ ಬಗ್ಗೆ ಕೇಳುಗರು ಯೋಚನೆ ಮಾಡಬಹುದು. ಹೌದು, ಇದು ಯೋಚಿಸಬೇಕಾದ ವಿಷಯವೇ. ಭಾಷಾವಾರು ಪ್ರಾಂತ್ಯ ರಚನೆಯ ಚರ್ಚೆಗೆ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಮುಖ್ಯ. ಖಂಡಿತ. ಸರಿ, ಇವತ್ತಿನ ಈ ಆಳವಾದ ಚರ್ಚೆಗೆ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.